ಬೀದರ್ನಲ್ಲಿ ಮಹಾರಾಷ್ಟ್ರ ಹಾಗೂ ಬೀದರ್ ಅಬಕಾರಿ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿದ್ದಾರೆ. ಬಸವ ಕಲ್ಯಾಣದ ಗಡಿಯಂಚಿನ ಗ್ರಾಮಗಳಲ್ಲಿ ಅಬಕಾರಿ ಪೊಲೀಸರು ದಾಳಿ ಮಾಡಿದ್ದು ಅಕ್ರಮವಾಗಿ ತಯಾರಾಗುತ್ತಿದ್ದ ಕಳ್ಳಭಟ್ಟಿ ಸಾರಾಯಿಯನ್ನ ನಾಶ ಮಾಡಿದ್ದಾರೆ. ಜಂಟಿ ಕಾರ್ಯಾಚರಣೆಯಲ್ಲಿ 16,000 ಲೀಟರ್ ಕಳ್ಳಭಟ್ಟಿ ಸಾರಾಯಿ ನಾಶಪಡಿಸಿದ್ದಾರೆ. ಇನ್ನು ಮಹಾರಾಷ್ಟ್ರದ ಲಾತೂರ್ ಜಿಲ್ಲೆಯ ಕೊಳಾರಿವಾಡಿ ಗ್ರಾಮದಲ್ಲಿ 4,000 ಲೀಟರ್ ಕಳ್ಳಭಟ್ಟಿಯನ್ನ ನಾಶಪಡಿಸಲಾಗಿದೆ. ಇತ್ತೀಚೆಗೆ ಚಿರತೆಗಳು ಕಾಡಿನಿಂದ ನಾಡಿಗೆ ಎಂಟ್ರಿ ಕೊಡ್ತಿವೆ. ಹಾಸನ ಜಿಲ್ಲೆಯ ನಿಟ್ಟೂರು ರಸ್ತೆ ಬದಿ ಚಿರತೆ ಕಾಣಿಸಿಕೊಂಡಿದೆ. ಚಿರತೆ ದೃಶ್ಯ ವಾಹನ ಸವಾರರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಅತ್ತ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಕುಂಟೋಜಿ ಗ್ರಾಮದಲ್ಲೂ ಚಿರತೆ ಪ್ರತ್ಯಕ್ಷವಾಗಿದೆ. ಗ್ರಾಮದ ಹೊರವಲಯದ ಗುಡ್ಡದಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಅಲ್ಲಿ ಮರ್ತವ ಚೂರು ರೇಟಿ ಕುಡಿಯೋಣ. ಇಲ್ಲ ಅಲ್ಲಿ ಮರ್ತವ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಮುನಿಸಿಕೊಂಡಿರುವ ವೀಣಾ ಕಾಶ್ಯಪ್ನವರ್ ಚುನಾವಣೆಯಲ್ಲಿ ತಟಸ್ಥರಾಗುವ ನಿರ್ಧಾರ ಮಾಡಿದ್ದಾರೆ. ಈ ಬಗ್ಗೆ ರಿಪಬ್ಲಿಕನದಲ್ಲಿ ಸುಳಿವು ನೀಡಿದ್ದಾರೆ. ಬಾಗಲಕೋಟೆ ಬಂಡಾಯ ಅಭ್ಯರ್ಥಿಯಾಗುವ ಚಿಂತನೆ ಇದೆ. ನಾನು ಪಂಚಮಸಾಲಿ ಸಮುದಾಯದ ಪರ ಹೋರಾಟ ಮಾಡಿದ್ದೇನೆ. ದೊಡ್ಡ ನಾಯಕಿಯಾಗಿ ಬೆಳೆಯುತ್ತಿದ್ದಾರೆ ಎಂದು ಷಡ್ಯಂತ್ರ ಮಾಡಿದ್ದಾರೆ. ಸಿಎಂ ಕೂಡ ಈ ಹಿಂದೆ ನನಗೆ ಟಿಕೆಟ್ ನೀಡುವ ಭರವಸೆ ನೀಡಿದ್ರು. ಈಗ ಸಿಎಂ ಕೂಡ ಯಾರದ್ದೋ ಒತ್ತಡಕ್ಕೆ ಮಣಿದಿದ್ದಾರೆ ಅಂತ ಮಾತನ್ನ ಹೇಳಿದ್ದಾರೆ. ನನ್ನ ಮನಸ್ಸಾಕ್ಷಿ ನನ್ನ ಆತ್ಮಸಾಕ್ಷಿ ಒಪ್ಪಲ್ಲ. ಇವತ್ತು ಮನಸ್ಸಲ್ಲಿ ಒಂದು ಇಟ್ಕೊಂಡು ಹೊರಗಡೆ ಒಂದು ಹೋಗಿ ಮಾತಾಡೋದಕ್ಕೆ ನನಗೆ ಯಾವತ್ತೂ ಕೂಡ ನಾನು ನೇರ ನಿಷ್ಠೆಯಿಂದ ಬಂದಂಥವಳು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾನು ಪ್ರಚಾರ ಕಾರ್ಯಕ್ರಮದಲ್ಲಿ ಇವತ್ತು ತಟಸ್ಥವಾಗಿ ಉಳಿತೀನಿ ಅಂತೇಳಿ ನಾನು ಹೇಳಿದ್ದೀನಿ ಈಗಾಗಲೇ ನಾಯಕರಿಗೆ. ನನ್ನ ಮನಸ್ಸು ಆತ್ಮಸಾಕ್ಷಿ ಒಪ್ಪಲಾರ್ದ ಕಾರಣ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿರೋದ್ರಿಂದ ನಾನು ಸದ್ಯದ ಮಟ್ಟಿಗೆ ತಟಸ್ಥವಾಗಿ ಉಳಿತೀನಿ ಅಂತೇಳಿ ನಾನು ನಾಯಕ. ಲೋಕದಲ್ಲಿ ಗೆದ್ದು ಬೀಗಲು ದೋಸ್ತಿ ನಾಯಕರು ಪ್ಲಾನ್ ಮಾಡಿದ್ದಾರೆ. ಹಿರಿಯ ನಾಯಕರ ನೇತೃತ್ವದಲ್ಲಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಮನ್ವಯ ಸಭೆ ಮಾಡಿದ್ರು. ಬಿಜೆಪಿ ಜೆಡಿಎಸ್ ಸಮನ್ವಯ ಸಭೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸುಳ್ಳು ಭರವಸೆ ನೀಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ವನಾಶ ಆಗಲಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಇಲ್ಲದ ಹಾಗ್ ಮಾಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ನಾವು ಬಿಜೆಪಿ ಜೆಡಿಎಸ್ ಸೇರಿ ರಾಜ್ಯದಲ್ಲಿ 28 ಕ್ಷೇತ್ರ ಗೆಲ್ತೇವೆ ಅಂತ ಭರವಸೆಯಿಂದ ಮಾತನಾಡಿದ್ರು. ಹೇಳಕ್ ಇಚ್ಛೆ ಪಡಲ್ಲ. ಕರ್ನಾಟಕ ರಾಜ್ಯ ಸರ್ಕಾರದ ಬಗ್ಗೆ ನಾನು ಕೇಳ್ತೇನೆ, ಎಲ್ಲಿದೆ ಅಭಿವೃದ್ಧಿ ಕಾರ್ಯ? ಸುಳ್ಳು ಭರವಸೆಯನ್ನು ಕೊಟ್ಟು ಜನರಿಗೆ ವಂಚನೆ ಮಾಡಿ ಅಧಿಕಾರ ಮತದಿಂದ ಮೈಮರ್ತಿರುವಂತ ಈ ರಾಜ್ಯ ಸರ್ಕಾರವನ್ನ ಈ ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೆ 28 ಕ್ಷೇತ್ರ ಗೆದ್ದ ಮೇಲೆ ಏನ್ ಪರಿಣಾಮ ಆಗುತ್ತೆ ಅನ್ನೋದನ್ನು ನಾನು ಇವಾಗ ಹೇಳಕ್ ಇಚ್ಛೆ ಪಡೋದಿಲ್ಲ. ಒಟ್ಟಾಗಿ ಒಂದಾಗಿ ಹೆಜ್ಜೆ ಹಾಕೋಣ. ನಿಶ್ಚಿತವಾಗಿ ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ. ನಿಮ್ಮೆಲ್ಲರ ಬೆಂಬಲದಿಂದ, ವೇದಿಕೆ ಮೇಲೆ ಮುಖಂಡರ ಆಶೀರ್ವಾದದಿಂದ ನಾನು ಹೇಳ್ತಾ ಇದ್ದೇನೆ, ಯಾವುದೇ ಶಕ್ತಿ ಬಿಜೆಪಿ ಜೆಡಿಎಸ್ 28 ಲೋಕಸಭಾ ಕ್ಷೇತ್ರವನ್ನ ಗೆಲ್ಲೋದನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಒಂದು ವಾತಾವರಣ ರಾಜ್ಯದಲ್ಲಿದೆ. ಇದೇ ರೀತಿಯ ಹೊಂದಾಣಿಕೆ ಬರುವಂತ ದಿವಸಗಳು ಮುಂದುವರೆದ್ರೆ ನಾನು ನಿಮ್ಗೆ ಹೇಳ್ತೇನೆ, ಕಾಂಗ್ರೆಸ್ ಇನ್ನು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ದೋಸ್ತಿ ರಣಕಹಳೆ ಮೊಳಗಿಸಿದೆ. ಬಿಜೆಪಿ ಜೆಡಿಎಸ್ ಜಂಟಿ ಸಮನ್ವಯ ಸಭೆಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಕಾಂಗ್ರೆಸ್ ಬದಲು ಬಿಜೆಪಿ ಜೊತೆ 2018ರಲ್ಲಿ ಮೈತ್ರಿ ಮಾಡ್ಕೊಳ್ಬೇಕಿತ್ತು ಅಂತ ಅಂದಿನ ಮೈತ್ರಿ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಅಂದು ಮೈತ್ರಿ ಆಗಿದ್ರೆ ಈಗ ನಮ್ಮ ಸರ್ಕಾರವೇ ಬರ್ತಾ ಇತ್ತು. ಇದು ತಾತ್ಕಾಲಿಕ ಮೈತ್ರಿ ಅಲ್ಲ, ಮೈತ್ರಿ ಮುಂದುವರಿಯಲಿದೆ. ಅಧಿಕಾರಕ್ಕಾಗಿ ಮೈತ್ರಿ ಮಾಡ್ಕೊಂಡಿಲ್ಲ, ಅಭಿವೃದ್ಧಿಗಾಗಿ ಮೈತ್ರಿ ಅಂತ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬಹುಶಃ 2018 ಮೈತ್ರಿ ಸರ್ಕಾರ ನಾವು ನೀವು ಸೇರ್ ಮಾಡಿದ್ರೆ ನಮ್ಮ ಹಳೆಯ ಸಂಬಂಧ ಏನಿತ್ತು, ಇವತ್ತು ಸಹ ಸರ್ಕಾರ ನಮ್ಮ ಸರ್ಕಾರವೇ ಇರ್ತಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಿಜೆಪಿ ಜೆಡಿಎಸ್ ಸರ್ಕಾರವೇ ಮುಂದುವರಿದೆ, ಕಾಂಗ್ರೆಸ್ ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ಆದ್ರೆ ಇವೆಲ್ಲ ಯಾವುದೋ ಒಂದು ವಿಧಿಯ ಆಟಗಳು ಅಂತ. ದಾವಣಗೆರೆ ಬಿಜೆಪಿ ಅಭ್ಯರ್ಥಿಯನ್ನ ಟೀಕಿಸೋ ಭರದಲ್ಲಿ ಶಾಮನೂರು ಶಿವಶಂಕರಪ್ಪ ವಿವಾದಾತ್ಮಕ
ಹೇಳಿಕೆಯನ್ನ ಕೊಟ್ಟು ಗುರಿಯಾಗಿದ್ದಾರೆ. ಮಹಿಳೆಯರು ಅಡಿಗೆ ಮಾಡೋಕ್ ಮಾತ್ರ ಲಾಯಕು ಅಂತ ನಾಲಿಗೆ ಹರಿಬಿಟ್ಟಿದ್ದಾರೆ. ಎದುರಾಳಿ ಅಭ್ಯರ್ಥಿಗೆ ಜನರ ಮಧ್ಯೆ ಮಾತಾಡೋಕ್ ಬರಲ್ಲ, ಕಮಲ ಗೆಲ್ಲಿಸಿ ಮೋದಿಗೆ ಕೊಡೋಣ ಅಂತ ಹೇಳ್ತಾರೆ. ಕಮಲ ಹೂವನ್ನ ಕಳುಹಿಸಿದ್ರೆ ಅಭಿವೃದ್ಧಿ ಆಗಲ್ಲ ಅನ್ನೋ ಮೂಲಕ ಪಕ್ಷ ಹಾಗೂ ಪಕ್ಷದ ಅಭ್ಯರ್ಥಿಯ ಕೆಂಗಣಿಗೆ ಗುರಿಯಾಗಿದ್ದಾರೆ. ಈ ಭಾಗದ ಸಂಸ್ಕೃತಿ ಕೆಲಸಗಳನ್ನು ಮಾಡಿ ಅವ್ರಿಗೆ ಮಾತಾಡಕ್ಕೆ ಬಂದ್ರೆ ಸರಿ, ಅಡುಗೆ ಮಾಡೋಕ್ಕೆ ಹೊರತು ಪಬ್ಲಿಕ್ಗಳನ್ನ ಮಾತಾಡೋಕ್ಕೆ ಇಲ್ಲ. ಈ ಭಾಗದ ಸಂಸ್ಕೃತಿ ಕೆಲಸಗಳನ್ನು ಮಾಡಿ ಅವ್ರಿಗೆ ಮಾತಾಡಕ್ಕೆ ಬಂದ್ರೆ ಸರಿ, ಅಡುಗೆ ಮಾಡೋಕ್ಕೆ ಹೊರತು ಪಬ್ಲಿಕ್ಗಳನ್ನ ಮಾತಾಡೋಕ್ಕೆ ಇಲ್ಲ. ಈ ಭಾಗದ ರಿಪಬ್ಲಿಕನ್ ಬಿತ್ತರಿಸಿರುವ ಮತ್ತೊಂದು ವರದಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಗಾಂಧಿನಗರದ ಸಂತೋಷ್ ಥಿಯೇಟರ್ ಎದುರು ಕಳಪೆ ಕಾಮಗಾರಿಯಿಂದ ರಸ್ತೆಗಳೆಲ್ಲ ಗುಂಡಿಮಯವಾಗಿದ್ವು. ಕಿತ್ತು ಹೋಗಿರುವ ರಸ್ತೆ ಗುಂಡಿ ಮೇಲೆ ಮುರಿದ ಸ್ಲ್ಯಾಬ್ಗಳನ್ನು ಹಾಕಲಾಗಿತ್ತು. ಈ ಕುರಿತು ನಿಮ್ಮ ರಿಪಬ್ಲಿಕನ್ ವರದಿ ಬಿತ್ತರಿಸಿತ್ತು. ಸುದ್ದಿ ಮಾಡಿದ ಕೇವಲ 1 ಗಂಟೆಯಲ್ಲೇ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ಮುರಿದ ಸ್ಲ್ಯಾಬ್ಗಳನ್ನು ಬಿಬಿಎಂಪಿ ಸಿಬ್ಬಂದಿ ಸರಿಪಡಿಸಿದ್ದಾರೆ. ಸಾಮಾಜಿಕ ಹೋರಾಟಗಾರ ಪ್ರಶಾಂತ್ ಸಂಬರಗಿಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಅಂತಾರಾಷ್ಟ್ರೀಯ ನಂಬರ್ನಿಂದ ಬೆದರಿಕೆ ಕರೆ, ವಾಟ್ಸಪ್ ಸಂದೇಶ ಬಂದಿದೆ. ರಾಮೇಶ್ವರಂ ಕೆಫೆಗೆ ತೆರಳಿದ ವಿಚಾರ ಪ್ರಸ್ತಾಪಿಸಿ ಸಂಬರಗಿಗೆ ಬೆದರಿಕೆ ಹಾಕಲಾಗಿದೆ. ದುಷ್ಕರ್ಮಿಗಳು ಆಸಿಡ್ ಹಾಕಿ ಕೊಲ್ಲುವುದಾಗಿ ಬೆದರಿಕೆಯನ್ನು ಹಾಕಿದ್ದಾರೆ. ಆದರೆ ಮಾರ್ಚ್ 8ಕ್ಕೆ ಏನು ರಾಮೇಶ್ವರ್ ಕೆಫೆ ಮರು ಉದ್ಘಾಟನೆ ಆಯಿತು ಬಾಂಬ್ ಬ್ಲಾಸ್ಟ್ ಆದಮೇಲೆ. ಅದರದ್ದು ಮಾಲೀಕರಾಗಿರ್ತಕ್ಕಂಥ ರಾಕೇಶ್, ಅದು ಫ್ರಾಂಚೈಸಿ ನಮ್ಮನ್ನು ಕರೆದಿದ್ರು. ನಾವು ಅಲ್ಲಿ ಹೋಗಿದ್ವಿ. ಅದು ನಮಗೆ ಒಂಥರದ್ದು ದೇಶಭಕ್ತಿಯ ಕೆಲಸ ಅದು. ಯಾಕಂದರೆ ಯಾರು ತುಳಿದಾಗ ಎದ್ದು ನಿಂತ್ಕೊಂತೀವಲ್ಲ, ಅದನ್ನು ನಾವು ಹೇಳ್ತಾ ಇದ್ವಿ, ಇದೆಲ್ಲ ನೀವು ಮಾಡೋಕ್ಕಾಗಲ್ಲ, ಇದು ಸ್ವತಂತ್ರ ಭಾರತ, ಯಾವುದೋ ಒಂದು ಜಿಹಾದಿ ಮನಸ್ಥಿತಿ, ಇಲ್ಲಿ ಇಸ್ಲಾಂ ರಾಷ್ಟ್ರ ಮಾಡಬೇಕು ಅಂತ ಹೇಳಿ ಏನು ಭಾರತವನ್ನು ಹೊಡಿಬೇಕು ಅಂತ ಹೊಡಿರ್ತಕ್ಕಂಥ ಷಡ್ಯಂತ್ರದ ವಿರುದ್ಧ ನಾವು ಮಾತಾಡಿದ್ದು ನಿಜ. ಅದು ಮಾತಾಡ್ತೀವಿ, ಈಗಲೂ ಮಾತಾಡ್ತೀವಿ, ಮುಂದೇನೂ ಮಾತಾಡ್ತೀವಿ. ಅದಾದ ನಂತರ ಅವತ್ತು ರಾತ್ರಿ 1 ಗಂಟೆಯಿಂದ ಫೋನ್ಸು ಸತತವಾಗಿ ಇಂಟರ್ನ್ಯಾಷನಲ್ ನಂಬರ್ಗಳಿಂದ ಬರೋಕ್ಕೆ ಶುರು ಆಯಿತು. ಮಕ್ಕದ ಮೇಲೆ ಆ್ಯಸಿಡ್ ಹಾಕ್ಬಿಡ್ತೀವಿ, ನಿಮ್ಮ ಮಕ್ಕಳನ್ನ ಸಾಯಿಸ್ಬಿಡ್ತೀವಿ ಅಂಥೇಳಿ. ಇದು ನನಗೆ ಅಲ್ಲದೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಬರೋಕ್ಕೆ ಶುರು ಆಯಿತು. ಇದನ್ನು ನಾನು ಒಂದು 2 ಡೇಸ್ ಅಬ್ಸರ್ವ್ ಮಾಡಿದೆ. ಬಟ್ ಅದು ಜಾಸ್ತಿ ಆದಾಗ ನಾನು ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದೆ. ಅವರು ಇದರಲ್ಲಿ ಸ್ಕ್ರೀನ್ ಶಾಟ್ಸು, ರೆಕಾರ್ಡ್ಸ್ ಎಲ್ಲ ನೋಡಿ ಇದರಲ್ಲಿ ಜೀವ ಬೆದರಿಕೆ ಇದೆ ಅಂಥೇಳಿ 506, 504, 507 ಕೇಸ್ಗಳನ್ನು ದಾಖಲು ಮಾಡಿ ಅನ್ನೋನ್ ಪರ್ಸನ್ ಮೇಲೆ ಅದನ್ನು ಸೈಬರ್ ಪೊಲೀಸ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದು ನನಗೆ ಬೆಂಗಳೂರು ಗ್ರಾಮಾಂತರ ಗೆಲ್ಲೋದಕ್ಕೆ ದೋಸ್ತಿಗಳ ರಣತಂತ್ರ ರೂಪಿಸಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ನಿವಾಸಕ್ಕೆ ಕುಮಾರಸ್ವಾಮಿ ಭೇಟಿ ನೀಡಿ ಸಭೆ ನಡೆಸಿದ್ರು. ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಗೆಲುವಿಗೆ ಕಾರ್ಯತಂತ್ರ ರೂಪಿಸಿದ್ದಾರೆ. ಚುನಾವಣಾ ತಂತ್ರಗಳ ಬಗ್ಗೆ ಅಶೋಕ್ ನಿವಾಸದಲ್ಲಿ ಚರ್ಚೆ ಮಾಡಲಾಯಿತು. ಶಾಸಕ ಮುನಿರತ್ನ, ಕೇಂದ್ರ ಸಚಿವ ನಾರಾಯಣಸ್ವಾಮಿ, ಕುಪೇಂದ್ರ ರೆಡ್ಡಿ, ಸಿಪಿ ಯೋಗೇಶ್ವರ್, ಸ್ಥಳೀಯ ಮುಖಂಡರು ಕೂಡ ಭಾಗಿಯಾಗಿದ್ರು. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ದಿಢೀರ್ ಪ್ರತಿಭಟನೆ ನಡೆಸಿದ್ರು. ಮಲ್ಲೇಶ್ವರಂನಲ್ಲಿ ರಾಜೀವ್ ಗಾಂಧಿ ಪ್ರತಿಮೆ ಮುಚ್ಚಿದ್ದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆ ಮಂತ್ರಿ ಮಾಲ್ ಬಳಿ ಇರುವ ಬೃಹತ್ ರಾಜೀವ್ ಗಾಂಧಿ ಪ್ರತಿಮೆಯನ್ನ ಮುಚ್ಚಲಾಯಿತು. ಇದರಿಂದ ಕೆರಳಿದ ಕಾಂಗ್ರೆಸ್ ಕಾರ್ಯಕರ್ತರು ಏಕಾಏಕಿ ಪ್ರತಿಭಟನೆಯನ್ನ ನಡೆಸಿದ್ರು.